ಕಣ್ಣಿಗೆ ಕಾಣದಿದ್ರೂ ಕಣ್ಣನ್ನೇ ಮುಚ್ಚಿಸಿ ಬಿಡುತ್ತೆ, ಸದ್ದು ಮಾಡದಿದ್ರೂ ಸಾವನ್ನೇ ತಂದು ಬಿಡುತ್ತೆ. ಒಬ್ಬರ ಮೂಲಕ ಎಂಟ್ರಿಯಾಗಿ ಎಲ್ಲರನ್ನೂ ಬಲೆಗೆ ಹಾಕೊಳ್ಳೋ ಕೊರೋನಾ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿದೆ. ಸೋಂಕಿನ ಓಟ ಹೆಚ್ಚಾಗ್ತಿದ್ದಂತೆ ಸಿಎಂ ಕೂಡ ಅಲರ್ಟ್ ಸಂದೇಶ ಕೊಟ್ಟಿದ್ದಾರೆ. ಸೋಂಕಿತರ ಟ್ರೀಟ್ಮೆಂಟ್ಗೆ ಬೆಂಗಳೂರಿನಲ್ಲೇ ಬೆಡ್ಗಳನ್ನು ಕೂಡ ರೆಡಿ ಮಾಡಲಾಗಿದೆ. ಒಂದು ಎರಡು ಅಂತ ಕಳೆದ 4 ತಿಂಗಳಿಂದಲೂ ರಾಜ್ಯದಲ್ಲಿ ನಿಧಾನವಾಗಿ ಸಾಗ್ತಿದ್ದ ಕೊರೋನಾ ಕಳೆದ 20 ದಿನಗಳಲ್ಲಿ ಶರವೇಗ ಆರಂಭಿಸಿದೆ. ಅದರಲ್ಲೂ 3 ದಿನಗಳಿಂದ ಕೊರೋನಾ ಕೇಸುಗಳ ಸಂಖ್ಯೆ ಹೆಚ್ಚಾಗ್ತಿದ್ದು ಇಂದು ಶತಕ ಬಾರಿಸಿದೆ. ಈ ಪೈಕಿ ಬೆಂಗಳೂರಿನಲ್ಲೇ ಹೆಚ್ಚು ಸೋಂಕಿತರಾಗ್ತಿದ್ದಾರೆ. ರಾಜ್ಯದಲ್ಲಿ ಶತಕ ಬಾರಿಸಿದ ಕೊರೋನಾ ಕರುನಾಡಿನಲ್ಲಿ ಸಕ್ರಿಯ ಕೇಸ್ ಸಂಖ್ಯೆ 100ಕ್ಕೆ ಏರಿಕೆ. ರಾಜ್ಯದಲ್ಲಿ ಇಂದು ಒಂದೇ ದಿನ 36 ಜನರಿಗೆ ಕೊರೋನಾ ಸೋಂಕಿರೋದು ದೃಢವಾಗಿದೆ. ಆ ಮೂಲಕ ರಾಜ್ಯದಲ್ಲಿ ಕೋವಿಡ್ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ 100ಕ್ಕೆ ಏರಿಕೆಯಾಗಿದೆ. ಕೋವಿಡ್ ರೂಪಾಂತರಿ JN.1ಗೆ ರಾಜಧಾನಿ ಬೆಂಗಳೂರೇ ಟಾರ್ಗೆಟ್ ಆಗಿದೆ. ಈ 100 ಕೇಸ್ನಲ್ಲಿ ಬೆಂಗಳೂರಿನಲ್ಲೇ 80ಕ್ಕೂ ಹೆಚ್ಚು ಜನ ಸೋಂಕಿತರಾಗಿದ್ದಾರೆ. ಹೀಗಾಗಿ ನಿನ್ನೆ ಆರೋಗ್ಯ ಇಲಾಖೆ ಜೊತೆ ಸಭೆ ನಡೆಸಿದ ಸಿಎಂ 16 ಸೂಚನೆ ಕೊಟ್ಟಿದ್ರು. ಅದರಲ್ಲೂ ಮಕ್ಕಳು, ವೃದ್ಧರ ಬಗ್ಗೆ ಗಮನ ಹರಿಸಿ ಅಂದಿದ್ದಾರೆ. ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿದ್ದೀವಿ. ಮತ್ತೆ ಮಕ್ಕಳಿಗೆ ಇನ್ನೊಂದು ಹೇಳಿದ್ದೀವಿ, ಯಾರಿಗೆ ನೆಗಡಿ ಬರ್ತದೆ, ಕೆಮ್ಮು ಬರ್ತದೆ, ಜ್ವರ ಬರ್ತದೆ, ಅವ್ರು ಯಾರು ಶಾಲೆಗೆ ಕಳಿಸಬೇಡಿ ಅಂತ ಹೇಳಿ. ವ್ಯಾಕ್ಸಿನ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ವ್ಯಾಕ್ಸಿನ್ ಸಿಕ್ಕಿದ್ರೆ ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಮಾಸ್ಕು ಕಡ್ಡಾಯ ಮಾಡಿ ಅಂತ ಹೇಳಿಲ್ಲ. ಯಾರಿಗೆ ವಯಸ್ಸಾಗಿರೋರಿದ್ದಾರೆ, ಯಾರ ಕಾಯಿಲೆಗಳಿಂದ ನರಳ್ತಾ ಇದ್ದಾರೆ. ಕೊರೋನಾ ಟ್ರೀಟ್ಮೆಂಟ್ಗಾಗಿ ಸಿದ್ಧತೆ. ಆರೋಗ್ಯ ಸಿಬ್ಬಂದಿಗೆ ರಜೆ ಕೊಡದಂತೆ ಸಿಎಂ ಸೂಚನೆ. ಇನ್ನು ಬೆಂಗಳೂರಿನಲ್ಲೇ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಿದ್ದಂತೆ ಅಲರ್ಟ್ ಆಗಿರೋ ಸಿಎಂ ಆರೋಗ್ಯ ಇಲಾಖೆ ಜೊತೆ ನಿನ್ನೆ ಸಭೆ ನಡೆಸಿದ್ರು. ಇದೇ ಸಭೆಯಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ರಜೆ ರದ್ದು ಮಾಡಲು ಸೂಚನೆ ನೀಡಿದ್ದಾರೆ. ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗೋ ಆತಂಕ ಇದ್ದು ಪರಿಸ್ಥಿತಿ ತಿಳಿಯಾಗೋ ತನಕ ರಜೆ ಕೊಡದಂತೆ ಸೂಚನೆ ನೀಡಿದ್ದಾರೆ. ಇನ್ನು ಸೋಂಕಿತರ ಟ್ರೀಟ್ಮೆಂಟ್ಗೆ ಬೆಂಗಳೂರಿನಲ್ಲಿ ಹೇಗೆಲ್ಲ ಸಿದ್ಧತೆ ಆಗಿದೆ ಅನ್ನೋದನ್ನ ನೋಡಿದ್ರೆ ಕೊರೋನಾ ಚಿಕಿತ್ಸೆಗಾಗಿ ಪ್ರತ್ಯೇಕ ವಾರ್ಡ್ ತೆರೆಯಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯ H ಬ್ಲಾಕ್ನಲ್ಲಿ 50 ಬೆಡ್ ಮೀಸಲು ಇಡಲಾಗಿದೆ. ಮಹಿಳೆಯರಿಗೆ 20, ಪುರುಷರಿಗೆ 20 ಪ್ರತ್ಯೇಕ ಬೆಡ್ ಮೀಸಲು ಇಡಲಾಗಿದ್ದು ಎಲ್ಲಾ ಬೆಡ್ಗಳಿಗೂ ಆಕ್ಸಿಜನ್ ಸಪ್ಲೈ ಇದೆ. ಇನ್ನು ಎಮರ್ಜೆನ್ಸಿ ಕೇಸ್ಗಳ ಟ್ರೀಟ್ಮೆಂಟ್ಗೆ 10 ಬೆಡ್ ಇದ್ದು 10 ಪ್ರತ್ಯೇಕ ICU ಬೆಡ್ ಸ್ಥಾಪನೆ ಮಾಡಲಾಗಿದೆ. ರಾಜೀವ್ ಗಾಂಧಿ ಆಸ್ಪತ್ರೆ, CV ರಾಮನ್ ನಗರ ಆಸ್ಪತ್ರೆ, BMC ಮೆಡಿಕಲ್ ಕಾಲೇಜಿನಲ್ಲೂ ಚಿಕಿತ್ಸೆಗೆ ಸಿದ್ಧತೆ ನಡೆದಿದೆ. ಡಾಕ್ಟರ್ಸು ಎಲ್ಲರೂ ಈಗ ಯಾವುದೇ ಒಂದು ಸಾರಿ ಕೇಸ್ ಆಗಲಿ, LA ಆಗಲಿ, ಅಕಸ್ಮಾತ್ ಆ ಥರ ಸಸ್ಪೆಕ್ಟೆಡ್ ಕೇಸಸ್ ಏನಾದರೂ ಬಂದರೆ ಟೆಸ್ಟ್ ಮಾಡಲಿಕ್ಕೂ ನಾವು ಈಗ ಕ್ರಮ ತಗೊಂಡಿದ್ದೀವಿ. ಇವತ್ತಿನಿಂದ ನಮ್ಮ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಶುರು ಮಾಡ್ತಿದ್ದೀವಿ. IMAಯಿಂದ ಕೋವಿಡ್ ನಿಯಂತ್ರಣ ಸಲಹೆ. ಇನ್ನು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೂಡ ಕೋವಿಡ್ ನಿಯಂತ್ರಣಕ್ಕೆ ಸಲಹೆ ನೀಡಿದೆ. ಹಸಿವಿನ ಕೊರತೆ, ಜ್ವರ, ಗಂಟಲು ನೋವು, ಒಣಕೆಮ್ಮು, ದಣಿವು, ಜೀರ್ಣಾಂಗ ತೊಂದರೆ, ವಾಂತಿ ಇದ್ರೆ ತಕ್ಷಣ ಚಿಕಿತ್ಸೆ ಪಡೆಯಲು ಸೂಚನೆ ನೀಡಿದೆ. 3 ದಿನಕ್ಕಿಂತ ಹೆಚ್ಚು ದಿನ 102 ಡಿಗ್ರಿ ಜ್ವರ, ಉಸಿರಾಟದ ತೊಂದರೆ, ಎದೆ ನೋವು, ಆಮ್ಲಜನಕ ಮಟ್ಟ 94ಕ್ಕಿಂತ ಕಡಿಮೆ ಇಳಿದ್ರೆ ಎಚ್ಚರ ವಹಿಸುವಂತೆ IMA ಸೂಚಿಸಿದೆ. ವಿದೇಶ, ಹೊರ ರಾಜ್ಯದಿಂದ ಬರೋರ ಮೇಲೆ ಕಣ್ಣು. ಇನ್ನು ಹೊರ ರಾಜ್ಯ, ಹೊರದೇಶದಿಂದ ಬರೋರ ಮೇಲೂ ನಿಗಾ ವಹಿಸಲಾಗ್ತಿದ್ದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬರೋ ಸೋಂಕಿನ ಶಂಕಿತರಿಗೆ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಸಹ ಏನು RT-PCR ಲ್ಯಾಬ್ಗಳು ಸೇರಿದಂತೆ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಲ್ಲಿ ಎಲ್ಲ ಸಹ ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದೀಗ ನಾವು ಏನು ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ RT-PCR ಲ್ಯಾಬ್ನಲ್ಲಿದ್ದೀವಿ. ಹೆಚ್ಚಿನ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಇಲ್ಲೇ ಸಹ ಒಂದು ಪರಿಶೀಲನೆಯನ್ನು ಮಾಡಿ ತಪಾಸಣೆ ಮಾಡಿ ಟೆಸ್ಟ್ಗಳನ್ನು ಮಾಡೋದಕ್ಕೂ ಸಹ ಈಗಾಗಲೇ ಜಿಲ್ಲಾ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಸನ್ನದ್ಧವಾಗಿದೆ. ಇತ್ತ ನೆಲಮಂಗಲದ ತಾಲೂಕು ಆಸ್ಪತ್ರೆಯಲ್ಲಿ ಕೊರೋನಾ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಯಿತು. ಭಯ ಬೇಡ, ಎಚ್ಚರಿಕೆಯಿಂದ ಇರುವಂತೆ ಸಲಹೆ ನೀಡಲಾಯಿತು. ನೆಲಮಂಗಲದಿಂದ ಮಂಜುನಾಥ್, ದೇವನಹಳ್ಳಿಯಿಂದ ನವೀನ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.